ಇವತ್ತು ದಾಸವಾಳದ ಗಿಡ ತೋರಿಸ್ತೀನಿ ನೋಡ್ರಿ. ಇದೆ ದಾಸವಾಳದ ಗಿಡ. ಏನಂದರೆ ಈ ಕಡೆ ಕಾಣಿಸ್ತಾ ಇದೆ ತೋಟದಲ್ಲಿ ಮಸ್ತಾಗಿ ಈ ದಾಸವಾಳದ ಗಿಡ ಇದು ಹೆಂಗಿದು ಅಂದರೆ ಮರ ಆಗಿಬಿಟ್ಟಿತ್ತು. ಆ ರೇಂಜಿಗೆ ದಾಸವಾಳದ ಗಿಡ ಇದು. ಅವು ಹತ್ತಿ ಹೂವು ಕಿತ್ಕೊಳ್ಳೋಷ್ಟು ದೊಡ್ಡದಾಗ್ಬಿಟ್ಟಿದ್ದು. ಮರ ಥರ ಇದು ದಾಸವಾಳದ ಗಿಡ. ಆದರೆ ಏನು ಮಾಡ್ತೀವಿ, ಎಲ್ಲ ಕಡ್ಸಾಕ್ಬಿಟ್ವಿ. ಈಗ ಅಪರೂಪಕ್ಕೆ ನೋಡ್ರಿ, ಈಗ ಇಟ್ಟಿದ್ದಾರೆ ಇನ್ನು ಚಿಕ್ಕದಿಂದ ಇತ್ತೀಚೆಗೆ 1-2-3 ತಿಂಗಳಿಂದ ಇಟ್ಟಿರ್ಬೋದೇನೋ. ಇದು ಇನ್ನೂ ಶಾನೆ ದಿನ ಆಗಿರ್ಬೋದೇನೋ ಗೊತ್ತಿಲ್ಲ. ಆದರೆ ಹೂವು ನೋಡ್ರಿ ಚೆನ್ನಾಗಿ ಬಿಟ್ಟಿದೆ. ಆದರೆ ಇಷ್ಟೊತ್ತು ಹೇಳಿದ್ನಲ್ಲ, ಆ ತೋಟದಲ್ಲಿ ತುಂಬ ಗಿಡಗಳಿದ್ವು, 4-5 ಗಿಡ ದೊಡ್ಡದಾಗಿ ಮರ ಆಗಿಬಿಡೋದು ಅಂತ. ಅವು ಈ ಥರ ಹೂವು ಬಿಡ್ತಿರಲಿಲ್ಲ. ಅವು ಸಿಂಪಲ್ಲಾಗಿ ಅಂದರೆ ಹಿಂಗೇನು ಕಾಣ್ತಿರಲಿಲ್ಲ ಅಷ್ಟೇ. ಬಟ್ ಇದೇ ಥರ ಗಿಡನೇ ಅದನ್ನು 5 ಅಡಿ ಅದು. ಇದೇ ಥರ ತುಂಬ ದಳಗಳಿರೋ ಅಂಥದ್ದು ಹೂವು ಅದು. ನನ್ನ ವಾಯ್ಸಲ್ಲಿ ಸ್ವಲ್ಪ ಅಂದರೆ ತೊದಲು ಬರ್ತಾಯಿದೆ. ಅದು ಏನಂತಂದರೆ ನೆಲಗೆಲ್ಲಿ ಒಂಥರ ಅಗ್ರುಕ್ಕಿರೋ ಥರ ಏನೋ ಆಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸ್ಬೇಕು ನೀವು. ನೋಡಿ ಮಗ್ಗು ಏನಂತಂದರೆ, ಈ ಥರ ಮಗ್ಗು ಇನ್ನೊಂದು ಸ್ವಲ್ಪ ಬೆಳ್ಕೊಂಡ್ರೆ ಅದನ್ನು ಕಿತ್ಕೊಂಡು ಹೋಗ್ಬಿಟ್ಟು ಮನೇಲಿ ಇಟ್ಕೊಂಡ್ರೆ ಅದು ಮತ್ತೆ ಅರಳುತ್ತೆ. ಒಂದು 12 ಗಂಟೆ ಟೈಮ್ ಅಷ್ಟೊತ್ತು ಇಟ್ಟರೆ. ಅಂದರೆ ಇವಾಗ ಸಾಯಂಕಾಲ ಕಿತ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆಗೆ ಏನಾದರೂ ಪೂಜೆಗೆ ಬೇಕಂತಂದರೆ ನಾವು ಕಿತ್ಕೊಂಡೋಗಿ ಬಳಸ್ತಿದ್ವಿ. 12 ಗಂಟೆನೂ ಶಾನೆ ಟೈಮ್ ಆಗೋಯ್ತು. ಒಂದು 6 ಅವರ್ ಅಷ್ಟೇ ಅನಿಸುತ್ತೆ. ಅಷ್ಟೊತ್ತಿಗೆಲ್ಲ ಆಡ್ಕೊಂಬಿಡ್ತದೆ. ಚೆನ್ನಾಗಿರೋ ಹೂವು ಕಿತ್ಕೊಂಡು ಹೋದ್ರೆ. ಇದಿನ್ನೂ ಚಿಕ್ಕದು. ಇದಕ್ಕಿಂತ ಸ್ವಲ್ಪ ಏನಾದರೂ ಇದು ಇವಾಗ ಸಾಯಂಕಾಲದ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅವಾಗ ಕಿತ್ಕೊಂಡು ಹೋದರೆ ಮತ್ತು ನಾಳೆ ಹೂವು ಏನಾದರೂ ಪೂಜೆ ಮಾಡೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ನನಗಿಷ್ಟ ಆಗಿದೆ ಏನಂತಂದರೆ ಈ ಹೂವು ನೋಡಿರಿ ಎಂಥ ಸಾಗತ್ತಾಗಿದೆ ಅಂತಲ್ಲ, ತುಂಬ ಇಷ್ಟ ಆಯ್ತು ನನಗೆ. ವಾವ್, ಗಿಡದಲ್ಲಿ ಕೆಂಪು ಕಾಣ್ತಾ ಇರೋದು. ಇಲ್ಲೊಂದು ಒಣಗೋಗ್ಬಿಟ್ಟೈತೆ. ಇದು ದಾಸವಾಳದ ಗಿಡ. ಇದೊಂಥರ ಡಿಫ್ರೆಂಟ್ ಆಗೈತೆ, ದಪ್ಪ ಎಲೆಗಳಿದ್ದಾವೆ. ಇಷ್ಟೊತ್ತು 3 ಗಿಡ ಕಡ್ದಾಕಿದ್ವಿ ನಮ್ಮ ತೋಟದಲ್ಲಿರೋವು. ಆ ಥರಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನನಗೆ ದಾಸವಾಳದ ಗಿಡ. ನೋಡ್ರಿ, ಇದೇ ದಾಸವಾಳ. ಅದೇನೋ ಒಂಥರ ದಾಸವಾಳ ಅಂತಂದರೆ ಅದು ನಾನು ಚಿಕ್ಕ ವಯಸ್ಸಿನಾಗಿಂದ ಆ ಥರ ಗಿಡ ಹಂಗೆ ಇದು. ಆದರೆ ಹೀಗೆ ಕಿತ್ತಾಕಿ ಇಲ್ಲ. ಅದೊಂಥರ ನನಗೆ ಹೂವು ಅಂತಂದರೆ ಬೇಗ ಜ್ಞಾಪನ ಬರ್ತಿದ್ದು ದಾಸವಾಳ. ಆ ಥರ ಆಗೋಗ್ಬಿಟ್ಟಿದೆ ನನಗೆ ದಾಸವಾಳ. ಆಮೇಲೆ ಕನಗುಡಿ ಹೂವು ಆ ಥರ. ಯಾಕೆಂದರೆ ಅವೆರಡು ನಮ್ಮ ಹೊಲದಾಗಿದ್ವು. ಅವೆರಡು ಕಾಂಬಿನೇಷನ್ ಏನಾದರೂ ನಮ್ಮ ಮನೇಲಿ ಪೂಜೆ ಮಾಡುವಾಗ. ಆಮೇಲೆ ಮಂಚಪತ್ರೆ 3 ಕಾಂಬಿನೇಷನಲ್ಲಿ ಪೂಜೆ ಮಾಡ್ತಿದ್ದಿದ್ದು ನಮ್ಮ ಮನೇಲಿ. ಈಗ ಇಳ್ದಂಗೆ ಆಗೋಯ್ತು. ಆದರೂ ಈಗ ಹಾಕಿದರೆ ನಮ್ಮ ತೋಟದ ಪಕ್ಕದವರು, ಅಂದರೆ ಇವರು ನಮ್ಮ ತಾತವರು. ನೋಡಬೇಕು, ನಾವು ತಂದಿಟ್ಟರೆ ಚೆನ್ನಾಗಿ ಬೆಳೀತಲ್ಲ. ಅದೇನೇ ಇರಲಿ, ಇದಿಷ್ಟೇ ವಿಡಿಯೋ ದಾಸವಾಳದ ಗಿಡ ತೋರಿಸೋವಂಥದ್ದು. ಇದ್ರ ಬಗ್ಗೆ ಇನ್ನೇನು ಹೇಳೋಂಗಿಲ್ಲ. ನನಗೆ ಗೊತ್ತಿರೋದಿಷ್ಟೇ. ಹೂವನ್ನು ಪೂಜೆಗೆ ಬಳಸ್ಬೋದು, ಇಲ್ಲ ಮುಡ್ಕೊಂಡ್ರೆ ಚೆನ್ನಾಗೂ ಕಾಣುತ್ತೆ ಅಷ್ಟೇ. ನೀವು ನಿಮ್ಮ ಮನೆ ಮುಂದೆ ಗಿಡ ಆರಾಮಾಗಿ ಬೆಳೆಸ್ಕೋಬೋದು. ನೀರಿರೋ ಕಡೆ ಎಲ್ಲ ಕಡೆ ಬೆಳೆಯುತ್ತೆ. ಥ್ಯಾಂಕ್ ಯು. ಏನಾದರೂ ಮಿಸ್ಟೇಕ್ ಇದ್ದರೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಅದನ್ನು ನೆಕ್ಸ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.